ಈ ಜಗತ್ತಿನಲ್ಲಿ ಎರಡು ರೀತಿಯ ಜನರಿದ್ದಾರೆ. ಮೊದಲನೆಯದಾಗಿ ಸಣ್ಣದೊಂದು ತೊಂದರೆಯಲ್ಲೂ ಭಯ, ಆತಂಕ ಮತ್ತು ದುಃಖಿತರಾಗುವವರು. ಮತ್ತು ಎರಡನೆಯದಾಗಿ ತಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ತೊಂದರೆಗಳು ಬಂದರೂ ಸಂತೋಷದಿಂದ ಇದ್ದು ಪ್ರತಿಯೊಂದು ಕಷ್ಟದಲ್ಲೂ ತಮ್ಮನ್ನು ತಾವು ಒಟ್ಟಿಗೆ ಸೇರಿಸಿಕೊಳ್ಳುವವರು. ಒಬ್ಬರು ಎಲ್ಲವನ್ನೂ ಹೊಂದಿದ್ದರೂ ಅತೃಪ್ತರಾಗಿ ಕಾಣುವವರು, ಮತ್ತು ಇನ್ನೊಬ್ಬರು ಏನೂ ಇಲ್ಲದಿದ್ದರೂ ಯಾವಾಗಲೂ ಸಂತೋಷವಾಗಿರುವವರು. ಬೀಳುವುದೂ ಸಹ ಒಳ್ಳೆಯದು. ನಾನು ನನ್ನ ಮೌಲ್ಯವನ್ನು ಅರಿತುಕೊಂಡಿದ್ದೇನೆ. ನಮ್ಮನ್ನು ಮೇಲಕ್ಕೆತ್ತಲು ಯಾರಾದರೂ ಇದ್ದಾಗ ನಮ್ಮ ಪ್ರೀತಿಪಾತ್ರರು ನಮಗೆ ಸಹಾಯ ಮಾಡುತ್ತಾರೆ. ಶಾಂತಿಯು ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಎಂದು ನಾನು ಕಲಿತಿದ್ದೇನೆ. ನೀವು ದೇವರನ್ನು ನಂಬಿದರೆ ನಿಮ್ಮ ಹಣೆಬರಹದಲ್ಲಿ ಬರೆದದ್ದನ್ನು ನೀವು ಪಡೆಯುತ್ತೀರಿ, ಮತ್ತು ನೀವು ನಿಮ್ಮನ್ನು ನಂಬಿದರೆ ದೇವರು ನಿಮಗೆ ಬೇಕಾದುದನ್ನು ಬರೆಯುತ್ತಾನೆ. ಯಾವಾಗ, ಎಲ್ಲಿ ಮತ್ತು ಹೇಗೆ ಮಾತನಾಡಬೇಕೆಂದು ಕಲಿತವನು ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ನೀವು ಯಶಸ್ವಿಯಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಬಿಲ್ಲಿನಿಂದ ಹೊಡೆದ ಬಾಣವನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗದಂತೆಯೇ ಬಾಯಿಂದ ಬಂದ ಮಾತುಗಳು ಎಂದಿಗೂ ಹಿಂತಿರುಗುವುದಿಲ್ಲ. ಆದ್ದರಿಂದ ನೀವು ಬಾಯಿ ತೆರೆದಾಗೆಲ್ಲ ಚಿಂತನಾಶೀಲವಾಗಿ ಮಾತನಾಡಿ. ಇತರರ ಗುಲಾಮನಾಗಿ ಸಂತೋಷಪಡುವ ಬದಲು ಸ್ವತಂತ್ರರಾಗಿ ಮತ್ತು ನಿಮ್ಮ ಸ್ವಂತ ದುಃಖವನ್ನು ಎದುರಿಸಿ. ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ದುಃಖವನ್ನು ಎದುರಿಸಿದರೂ ನೀವು ಸ್ವತಂತ್ರರಾಗಿದ್ದರೆ ನೀವು ನಿಜವಾದ ಮನುಷ್ಯ. ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯದನ್ನು ಒಳ್ಳೆಯದು ಎಂದು ಹೇಳುವ ಪ್ರತಿಯೊಬ್ಬರೂ ಅಗತ್ಯವಿಲ್ಲ. ವಿಷಯಗಳನ್ನು ಸಂಚುರೂಪಿಸುವವರೂ ಸಹ ತುಂಬಾ ಸಿಹಿಯಾಗಿರುತ್ತಾರೆ. ಜೀವನದಲ್ಲಿ ಸರಿಯಾದ ಜನರನ್ನು ಎಂದಿಗೂ ಹುಡುಕಬೇಡಿ. ಸರಿಯಾದ ವ್ಯಕ್ತಿಯಾಗಿರಿ. ಯಾರಿಗೆ ಗೊತ್ತು, ನೀವು ಯಾರನ್ನಾದರೂ ಭೇಟಿ ಮಾಡಿ ಅವರ ಆಸೆಗಳನ್ನು ಪೂರೈಸಬಹುದು. ನೆನಪಿಡಿ, ನೀವು ಇತರರಿಂದ ನಿರೀಕ್ಷಿಸಿದರೆ ನೀವು ಸೋಲುತ್ತೀರಿ. ನೀವು ನಿಮ್ಮಿಂದ ನಿರೀಕ್ಷಿಸಿದರೆ ನೀವು ಗೆಲ್ಲುತ್ತೀರಿ. ಅವರು ಬೆನ್ನಟ್ಟುವ ವಿಷಯಗಳು ಶಾಶ್ವತವಾಗಿ ಉಳಿಯುವುದಿಲ್ಲ ಎಂದು ಮನುಷ್ಯರಿಗೆ ಅರ್ಥವಾಗುವುದಿಲ್ಲ. ಏನಾದರೂ ಶಾಶ್ವತವಾಗಿದ್ದರೆ ಅದು ನಮ್ಮ ಆತ್ಮ, ನಮ್ಮ ತಾಯಿಯ ಶಾಂತಿ, ನಮ್ಮ ತಾಯಿಯ ಶಾಂತಿ ಮತ್ತು ಇನ್ನೇನಾದರೂ ಶಾಶ್ವತವಾಗಿ ಉಳಿಯಲು ಸಾಧ್ಯವಿಲ್ಲ. ನೀವು ದೊಡ್ಡ ಅಥವಾ ಒಳ್ಳೆಯದನ್ನು ಮಾಡಿದಾಗ ಯಾರೂ ನೋಡುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆ. ದೇವರು ಹೇಳುತ್ತಾನೆ, ನೀವು ಏನು ಮಾಡುತ್ತಿದ್ದರೂ ನನ್ನ ದೃಷ್ಟಿ ಯಾವಾಗಲೂ ನಿನ್ನ ಮೇಲಿರುತ್ತದೆ. ಆದ್ದರಿಂದ ನೀನು ಒಬ್ಬಂಟಿ ಎಂದು ಭಾವಿಸಬೇಡ. ದೇವರು ಯಾವಾಗಲೂ ನಿನ್ನೊಂದಿಗಿದ್ದಾನೆ. ಯಾವಾಗಲೂ ಒಂದು ವಿಷಯವನ್ನು ನೆನಪಿಡಿ, ಗೌರವ ಎಂದಿಗೂ ಒಬ್ಬ ವ್ಯಕ್ತಿಗೆ ಅಲ್ಲ. ಗೌರವ ಯಾವಾಗಲೂ ಅವನಿಗೆ. ಅದನ್ನು ಖಂಡಿತವಾಗಿಯೂ ನೀಡಲಾಗುತ್ತದೆ, ಆದರೆ ಗೌರವ ಯಾವಾಗಲೂ ಕಳೆದು ಹೋಗುತ್ತದೆ. ಯಾವಾಗಲೂ ದೂರುಗಳಿಂದ ಮುಕ್ತನಾಗಿರುವ ವ್ಯಕ್ತಿ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಯಾವಾಗಲೂ ಕೃತಜ್ಞತೆಯಿಂದ ಮುಕ್ತನಾಗಿರುವ ವ್ಯಕ್ತಿ ಯಾವಾಗಲೂ ಸಂತೋಷವಾಗಿರುತ್ತಾನೆ. ನೀವು ಅವನ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ನೋಡುತ್ತೀರಿ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನೀವು ಶಾಂತಿ ಮತ್ತು ನೆಮ್ಮದಿಯನ್ನು ನೋಡುತ್ತೀರಿ. ಇಲ್ಲಿಯವರೆಗೆ ದುಃಖದಿಂದ ತುಂಬಿರದ ಒಬ್ಬ ವ್ಯಕ್ತಿಯೂ ಭೂಮಿಯ ಮೇಲೆ ಹುಟ್ಟಿಲ್ಲ. ಅದು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರಲಿ ಅಥವಾ ವಿಶ್ವದ ಅತ್ಯಂತ ಬಡ ವ್ಯಕ್ತಿಯಾಗಿರಲಿ. ಭಗವಾನ್ ಶ್ರೀರಾಮ ಮತ್ತು ಶ್ರೀಕೃಷ್ಣ ತಮ್ಮ ಜೀವನದಲ್ಲಿ ಬಹಳಷ್ಟು ದುಃಖಗಳನ್ನು ಎದುರಿಸಬೇಕಾಯಿತು. ಆದರೆ ಈ ಜಗತ್ತಿನಲ್ಲಿ ನೀವು ಬದುಕುವ ವಿಧಾನವನ್ನು ಜಗತ್ತು ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಪ್ರತಿಯೊಂದು ಸನ್ನಿವೇಶದಲ್ಲೂ ಸಂತೋಷವಾಗಿರಲು ಕಲಿಯಿರಿ, ಏಕೆಂದರೆ ಸಂತೋಷವು ನಿಮಗೆ ನೀಡುವ ವಿಷಯ ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲು ನಿರೀಕ್ಷೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಎಷ್ಟೇ ಶ್ರೇಷ್ಠವಾಗಿದ್ದರೂ ಅದು ದೇವರ ದಯೆಗಿಂತ ದೊಡ್ಡದಲ್ಲ. ಮಾನವೀಯತೆಯನ್ನು ಕಲಿಸದವನಿಗೆ ಶಿಕ್ಷಣೆಯು ಅರ್ಥಹೀನವಾಗಿದೆ. ನೀವು ನಿಮ್ಮ ಗಮ್ಯಸ್ಥಾನಕ್ಕೆ ಹೋಗುವ ಮಾರ್ಗವನ್ನು ಇತರರನ್ನು ಕೇಳಿದರೆ ನೀವು ದಾರಿ ತಪ್ಪುತ್ತೀರಿ, ಏಕೆಂದರೆ ನಿಮ್ಮ ಗಮ್ಯಸ್ಥಾನದ ಮಹತ್ವವನ್ನು ನೀವು ಅರ್ಥಮಾಡಿಕೊಳ್ಳುವಷ್ಟು ಯಾರೂ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಹೃದಯ ಶುದ್ಧವಾಗಿದ್ದರೆ ಪ್ರತಿಯೊಂದು ಪಾಪವೂ ಕ್ಷಮಿಸಲ್ಪಡುತ್ತದೆ. ಲೆಕ್ಕಪತ್ರ ನಿಮ್ಮ ಕಾರ್ಯಗಳಿಗಿರುತ್ತದೆ, ನಿಮ್ಮ ಗಳಿಕೆಗೆ ಅಲ್ಲ. ಒಂದು ನಿಯಮವನ್ನು ಇಟ್ಟುಕೊಳ್ಳಿ, ನೇರವಾಗಿ ಮಾತನಾಡಿ, ಸತ್ಯವನ್ನು ಮಾತನಾಡಿ ಮತ್ತು ಮುಖಾಮುಖಿಯಾಗಿ ಮಾತನಾಡಿ. ನಿಮ್ಮ ಸ್ವಂತವರು ಅರ್ಥಮಾಡಿಕೊಳ್ಳುತ್ತಾರೆ, ಇತರರಿಗೆ ಸೇರಿದವರು ಹೋಗುತ್ತಾರೆ. ಕಾಲವು ತನ್ನ ಹಾದಿಯನ್ನು ಬದಲಾಯಿಸುತ್ತದೆ ಎಂದು ಯಾರಿಗೂ ತಿಳಿಯುವುದಿಲ್ಲ, ಏಕೆಂದರೆ ಭಗವಾನ್ ಶ್ರೀರಾಮನಿಗೆ ನಿನ್ನೆ ರಾತ್ರಿ ರಾಜ್ಯ ಸಿಗಬೇಕಿತ್ತು, ಆದರೆ ಬೆಳಗ್ಗೆ ಅವನಿಗೆ ಗಡಿಪಾರು ಮಾಡಲಾಯಿತು. ಜೀವನದ ಹಾದಿ ಸಿದ್ಧವಾಗಿದೆ, ನೀವು ಅದನ್ನು ಕಂಡುಹಿಡಿಯುವುದಿಲ್ಲ, ನೀವೇ ಅದನ್ನು ಮಾಡಬೇಕು. ಮಾರ್ಗವನ್ನು ಮಾಡುವವನು ಅವನ ಗಮ್ಯಸ್ಥಾನವೂ ಸಹ. ನಿಮ್ಮನ್ನು ಇಷ್ಟಪಡದವರ ಮುಂದೆ ಯಾವಾಗಲೂ ಸಂತೋಷವಾಗಿರಿ, ಏಕೆಂದರೆ ನಿಮ್ಮ ಸಂತೋಷವು ಅವರನ್ನು ಶಾಂತಿಯುತವಾಗಿ ಬದುಕಲು ಬಿಡುವುದಿಲ್ಲ. ನಿಮ್ಮ ಒಳ್ಳೆಯ ಗುಣ ನಿಮ್ಮ ನೋಟಕ್ಕಿಂತ ಮುಖ್ಯ. ವಯಸ್ಸಾದಂತೆ ಕಾಣುವುದು ಮಾಸಿ ಹೋಗುತ್ತದೆ, ಆದರೆ ಒಳ್ಳೆಯ ಗುಣ ನಿಮ್ಮ ಜೀವಿತವರೆಗೂ ಇರುತ್ತದೆ. ಇದು ಜೀವನದ ಬಿಹಿ ಸತ್ಯ. ನಿಮ್ಮಲ್ಲಿ ಹಣ ಇರುವವರೆಗೆ ಸಾವಿರಾರು ಜನರು ನಿಮ್ಮನ್ನು ಗುರುತಿಸಿ ನಿಮ್ಮೊಂದಿಗೆ ಸ್ನೇಹಿತರಾಗಲು ಬಯಸುತ್ತಾರೆ. ಆದರೆ ಈ ಹಣ ಹೋದರೆ ಯಾರೂ ನಿಮ್ಮನ್ನು ಗುರುತಿಸುವುದಿಲ್ಲ.
ಸಂತೋಷ ಮತ್ತು ದುಃಖದಲ್ಲಿ ನಿಮ್ಮನ್ನು ಬೆಂಬಲಿಸುವುದಾಗಿ ಭರವಸೆ ನೀಡುವವರು ಸಹ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ. ಬಹುಶಃ ಅದಕ್ಕಾಗಿಯೇ ಬಡವರಿಗೆ ಸಂಬಂಧಿಕರಿಲ್ಲ ಎಂದು ಹೇಳಲ್ಪಡುತ್ತದೆ. ಶ್ರೀಮಂತ ಜನರ ಮನಗಳಲ್ಲಿ ಸಂಬಂಧಿಕರು ಒಗ್ಗೂಡುತ್ತಾರೆ. ಯಶಸ್ಸಿನ ನಿಜವಾದ ಬೆಲೆ ಕಠಿಣ ಪರಿಶ್ರಮ ಮತ್ತು ಸಮಯ ಮಾತ್ರ. ನಿಮ್ಮ ಕನಸುಗಳು ಎಷ್ಟೇ ದೊಡ್ಡದಾದರೂ ನೀವು ಅವುಗಳಲ್ಲಿ ಎಷ್ಟು ಶ್ರಮ ಮತ್ತು ಸಮಯವನ್ನು ಹಾಕಬೇಕಾಗುತ್ತದೆ. ಆದ್ದರಿಂದ ನೀವು ಏನು ಹೇಳುತ್ತೀರಿ ಎಂಬುದಕ್ಕೆ ಮಾತ್ರ ನೀವು ಜವಾಬ್ದಾರರಾಗಿರುತ್ತೀರಿ, ಜನರು ಏನು ತಿಳಿದುಕೊಳ್ಳುತ್ತಾರೆ ಎಂಬುದಕ್ಕೆ ಅಲ್ಲ. ಜೀವನದಲ್ಲಿ ನೀವು ಎಷ್ಟು ಸರಿ ಮತ್ತು ತಪ್ಪು ಎಂದು ಕೇವಲ 2 ಜನರಿಗೆ ಮಾತ್ರ ತಿಳಿದಿದೆ: ದೇವರು ಮತ್ತು ನಿಮ್ಮ ಆಂತರಿಕ ಆತ್ಮ. ಕೆಲವು ಹಾದಿಗಳಲ್ಲಿ ನೀವು ಒಬ್ಬಂಟಿಯಾಗಿ ನಡೆಯುತ್ತೀರಿ, ಕುಟುಂಬವಿಲ್ಲದೆ, ಸ್ನೇಹಿತರಿಲ್ಲದೆ, ಸಹಚರರಿಲ್ಲದೆ. ನೀವು ಮತ್ತು ನಿಮ್ಮ ಧೈರ್ಯ. ಜಗತ್ತಿನಲ್ಲಿರುವ ಎಲ್ಲ ಒಳ್ಳೆಯ ವಿಷಯಗಳನ್ನು ಮರೆತು ನಕಾರಾತ್ಮಕತೆಯ ಮೇಲೆ ಮಾತ್ರ ಕೇಂದ್ರೀಕರಿಸುವ ವ್ಯಕ್ತಿ. ನೀವು ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ಯಾವಾಗಲೂ ಇದನ್ನು ನೆನಪಿಡಿ: ನಿಮ್ಮ ಪಾದಗಳು ಜಾರಬಹುದು, ಆದರೆ ಅವುಗಳನ್ನು ಎಂದಿಗೂ ಜಾರಲು ಬಿಡಬೇಡಿ. ಜಗತ್ತಿನ ಅತ್ಯಂತ ಕಾವ್ಯಾತ್ಮಕ ವಿಷಯ ಮಾನವನ ದವಡೆ, ಆದರೆ ದೇವರು ಅದನ್ನು ಅತ್ಯಂತ ಸಿಹಿಯಾದ ವಸ್ತುವಾಗಿ ಮಾಡುವ ರೀತಿಯಲ್ಲಿ ಮಾಡಿದ್ದಾನೆ. ನೀವು ನೋವನ್ನು ಸಹಿಸಬೇಕು. ಪ್ರತಿಯೊಬ್ಬರೂ ಯಶಸ್ಸಿನ ಬಗ್ಗೆ ಯೋಚಿಸುವಲ್ಲಿ ತಡ ಮಾಡುತ್ತಾರೆ. ನೀವು ಯಾವತ್ತಾದರೂ ಯಾವುದಾದರೂ ವಿಷಯದ ಬಗ್ಗೆ ಹೆಮ್ಮೆ ಪಟ್ಟಿದ್ದರೆ ಸ್ಮಶಾನಕ್ಕೆ ಒಂದು ಪ್ರವಾಸ ಕೈಗೊಳ್ಳಿ. ನೀವು ನಿಶ್ಚಿತವಾಗಿಯೂ ಅಲ್ಲಿಗೆ ಪ್ರವಾಸ ಕೈಗೊಳ್ಳಬೇಕು. ನಿಮಗಿಂತ ಉತ್ತಮ ಜನರು ಅಲ್ಲಿ ಕಾಯುತ್ತಿದ್ದಾರೆ. ನಿಮ್ಮ ಜೀವಿತವಿದ್ಯುಳ್ಳವನ್ನು ಒಂದು ವಿಷಯವನ್ನು ನೆನಪಿಡಿ: ನಿಮ್ಮನ್ನು ದ್ವೇಷಿಸುವವರಿಗೆ ನಿಮ್ಮ ಸಂತೋಷವೇ ದೊಡ್ಡ ಶಿಕ್ಷೆಯಾಗಲಿ. ಈ ದಿನಗಳಲ್ಲಿ ನಿಮ್ಮ ಶಕ್ತಿಯೇ ನಿಮ್ಮ ಶಕ್ತಿ. ಒಂದು ಉದ್ದೇಶವಿದ್ದಾಗ ಮಾತ್ರ ಒಬ್ಬರ ಬಗ್ಗೆ ಹೇಳಲಾಗುತ್ತದೆ, ಇಲ್ಲವಾದರೆ ಯಾರೂ ತಲೆಕೆಡಿಸಿಕೊಳ್ಳುವುದಿಲ್ಲ. ಒಳ್ಳೆಯ ವ್ಯಕ್ತಿಯ ಜೀವನದಲ್ಲಿ ಹಣವೇ ಲಾಟರಿ ಗೆಲ್ಲುವುದಿಲ್ಲ. ಭೇಟಿಯಾಗುವುದು ಲಾಟರಿಗಿಂತ ಕಡಿಮೆಯಲ್ಲ. ಬೇರೆಯೊಬ್ಬರನ್ನು ನೋಯಿಸಿ ನಿಮ್ಮ ಸ್ವಂತ ಸಂತೋಷಕ್ಕಾಗಿ ಎಂದಿಗೂ ಆಶಿಸಬೇಡಿ. ಅವರನ್ನು ಮರೆತುಬಿಡಿ. ಅವರು ಎಲ್ಲರನ್ನೂ ನೆನಪಿಸಿಕೊಳ್ಳುತ್ತಾರೆ. ಅವರ ಕಷ್ಟದ ದಿನಗಳು ಬರಲಿ. ಗುರುವಿನಿಂದ ಗದರಿಸಲ್ಪಟ್ಟ ಮಗ, ಸುಂದರರಿಂದ ಗದರಿಸಲ್ಪಟ್ಟ ಶಿಷ್ಯ ಮತ್ತು ತಂದೆ ಚಿನ್ನವನ್ನು ಕಳೆದುಕೊಂಡರು. ಇವೆಲ್ಲವೂ ಕೆಲವೊಮ್ಮೆ ನಮ್ಮ ಸ್ವಂತ ಜನರಿಂದ ಮಾಡಲ್ಪಟ್ಟ ಆಭರಣಗಳಾಗಿವೆ. ಅವರು ಸ್ವಂತ ಜನರ ಪ್ರದರ್ಶನ ಮಾಡುತ್ತಾರೆ, ಏಕೆಂದರೆ ಅವರು ತಮ್ಮ ಸ್ವಂತವೆಂದು ಕರೆಸಿಕೊಳ್ಳಲು ಅರ್ಹರಲ್ಲ. ಅವರು ಜೀವನದಲ್ಲಿ ದ್ರೋಹ ಬಗೆದವರು. ನೀವು ಯಾರನ್ನಾದರೂ ಭೇಟಿ ಮಾಡಿದರೆ ದುಃಖಿಸಬೇಡಿ, ಆದರೆ ನೀವು ಕಪಟಿಯಿಂದ ಬೆನ್ನಟ್ಟಲ್ಪಟ್ಟಿದ್ದಕ್ಕಾಗಿ ಕೃತಜ್ಞರಾಗಿರಿ. ನಿಮ್ಮನ್ನು ಪ್ರೀತಿಸುವವನು ನಿಮ್ಮಿಂದ ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಇದು ಅಚಲ ಸತ್ಯ. ಜೀವನದಲ್ಲಿ ಯಾರನ್ನೂ ನಿರುಪ್ರಥಗಳೆಂದು ಪರಿಗಣಿಸಬೇಡಿ, ಏಕೆಂದರೆ ಮುರಿದ ಗಡಿಯಾರವೂ ಸಹ ದಿನಕ್ಕೆ 2 ಅಥವಾ 4 ಬಾರಿ ಸರಿಯಾದ ಸಮಯವನ್ನು ಹೇಳುತ್ತದೆ. ನಿಮ್ಮ ಸ್ವಂತ ಜನರಲ್ಲಿ ಕೆಲವರು ನಿಮಗೆ ದ್ರೋಹ ಬಗೆದಿದ್ದರೆ, ಇತ್ತೀಚಿನ ದಿನಗಳಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ನೇರವಾಗಿ ಮತ್ತು ಶಾಂತವಾಗಿರುತ್ತಾನೋ ಅವರು ಅಷ್ಟೇ ಕೆಲಸವನ್ನು ಮಾಡಿರುತ್ತಾರೆ. ಏನಾದರೂ ಸಾಧಿಸುವುದು ಅಥವಾ ಸಾಯುವುದು ಅಪಾಯಕಾರಿ, ಆದರೆ ಯಾರನ್ನೂ ನಿಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ಎಂದಿಗೂ ಬಳಸಿಕೊಳ್ಳಬೇಡಿ. ಪೋಷಕರು ತಮ್ಮ ಮಕ್ಕಳು ತಮ್ಮಗಿಂತ ಹೆಚ್ಚು ಯಶಸ್ವಿಯಾಗಬೇಕೆಂದು ಬಯಸುತ್ತಾರೆ. ಪ್ರಪಂಚದಲ್ಲಿ ಬಯಸುವ ಏಕೈಕ ಜನರು. ದ್ರೋಹ ಮತ್ತು ನೋಯಿಸಲ್ಪಟ್ಟ ನಂತರವೂ ಅವರು ತಪ್ಪುದಾಲಿಗೆ ಹೋಗದೆ ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾರೆ. ಅಂತಹ ವ್ಯಕ್ತಿ ದೇವರಿಗೆ ಅತ್ಯಂತ ಪ್ರಿಯವಾದವನು, ಮತ್ತು ಕೊನೆಗೆ ಅಂತಹ ವ್ಯಕ್ತಿ ಗೆಲ್ಲುವುದು ನಿಶ್ಚಿತ. ನನ್ನನ್ನು ನಂಬಿ. ನಿಮ್ಮನ್ನು ಇಲ್ಲಿಯವರೆಗೆ ಕರೆದುಕೊಂಡವನು ನಿಮ್ಮನ್ನು ಇನ್ನೂ ದೂರ ಕರೆದುಕೊಂಡು ಹೋಗುತ್ತಾನೆ. ನದಿಯಂತೆ ಯಾರನ್ನಾದರೂ ಮುಳುಗಿಸುವುದಕ್ಕಿಂತ ಯಾರಿಗಾದರೂ ಮಾಧ್ಯಮವಾಗುವುದು ಉತ್ತಮ. ಆ ಸಮಯದಲ್ಲಿಯೂ ಗೌರವವು ಕಮಲದಂತಿದೆ. ನೀವು ಗೌರವಿಸುವವನು ನಿಮಗೆ ಸಮಯವನ್ನು ನೀಡುವುದಿಲ್ಲ, ಮತ್ತು ನೀವು ಸಮಯ ನೀಡುವವನು ನಿಮ್ಮನ್ನು ಗೌರವಿಸುವುದಿಲ್ಲ. ದೇವರು ಅದನ್ನು ಕೊಟ್ಟರೆ ಯಾರೂ ಅದನ್ನು ಫಿಲ್ಟರ್ ಮಾಡಲು ಸಾಧ್ಯವಿಲ್ಲ. ನೀವು ಅದನ್ನು ತೆಗೆದುಕೊಂಡರೆ ಯಾರೂ ಅದನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ. ಒಳ್ಳೆಯ ಹೃದಯವು ಯಾವಾಗಲೂ ನೋವುತ್ತದೆ, ಏಕೆಂದರೆ ಅದು ಇತರರಿಂದ ಒಳ್ಳೆಯದನ್ನು ಮಾತ್ರ ನಿರೀಕ್ಷಿಸುತ್ತದೆ. ಯಾರಾದರೂ ಎಷ್ಟೇ ಹೇಳಿದರೂ ನಿಮ್ಮನ್ನು ಶಾಂತವಾಗಿಟ್ಟುಕೊಳ್ಳಿ, ಏಕೆಂದರೆ ಸೂರ್ಯ ಎಷ್ಟೇ ಪ್ರಕಾಶಮಾನವಾಗಿ ಬೆಳಗಿದರೂ ಸಮುದ್ರ ಎಂದಿಗೂ ತನ್ನ ಗಡಿಯನ್ನು ಮೀರುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದೇ ಸಂತೋಷವಿಲ್ಲ, ಶಕ್ತಿಯಿಲ್ಲ. ತನಗಿಂತ ಹೆಚ್ಚಾಗಿ ಇತರರ ಬಗ್ಗೆ ಕಾಳಜಿ ವಹಿಸುವವನು ಮಾತ್ರ ನಿಜವಾದ ಪರಿಹಾರ. ನಮಸ್ಕರಿಸುವುದು ತುಂಬಾ ಒಳ್ಳೆಯದು, ಅದು ವಿನಯದ ಸಂಕೇತವಾಗಿದೆ. ಆದರೆ ನೀವು ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಕಾದರೆ ನೀವು ಯಾವ ರೀತಿಯ ಸಮಾಜ? ಪ್ರೀತಿಯು ಕಪ್ಪೆಯಂತಿದೆ, ಅದು ಸೋನಿಯಾ ಐಟಿ ವ್ಯವಸ್ಥೆಯನ್ನು ನಲ್ಲಿಗೆ ಹಾಕುತ್ತದೆ. ಅದೇ ರೀತಿ ಸುಳ್ಳು ಹೇಳುವ ಮತ್ತು ಸುಳ್ಳು ಹೇಳುವ ಕೆಲವು ಜನರಿದ್ದಾರೆ. ಸತ್ಯ ಮತ್ತು ಸುಳ್ಳಿನ ನಡುವೆ ವ್ಯತ್ಯಾಸವನ್ನು ಕಲಿಯಿರಿ, ಏಕೆಂದರೆ ಇಲ್ಲಿ ಜನರು ಬಹಳ ಸ್ಪಷ್ಟವಾಗಿ ಸುಳ್ಳು ಹೇಳುತ್ತಾರೆ. ಜಗತ್ತು ಸ್ವಾರ್ಥಿ ಎಂದು ಎಲ್ಲರೂ ಹೇಳುತ್ತಾರೆ, ಆದರೆ ಇದು ನಿಜವಲ್ಲ. ನಾನು ಸ್ವಾರ್ಥಿ ಎಂದು ಹೇಳಬೇಡಿ. ಸಮಯ, ಶಕ್ತಿ, ಹಣ ಮತ್ತು ದೇಹ ನಿಮ್ಮನ್ನು ಬೆಂಬಲಿಸಬಹುದು ಅಥವಾ ಬೆಂಬಲಿಸದೇ ಇರಬಹುದು, ಆದರೆ ತಿಳುವಳಿಕೆ ಮತ್ತು ಉತ್ತಮ ಸಂಬಂಧಗಳು ಯಾವಾಗಲೂ ನಿಮ್ಮನ್ನು ಬೆಂಬಲಿಸುತ್ತವೆ.
ಅಹಂಕಾರ ಮತ್ತು ದುರಹಂಕಾರವು ಜೀವನದ ಅತ್ಯಂತ ದೊಡ್ಡ ಶತ್ರುಗಳು, ಏಕೆಂದರೆ ಅವು ನಿಮ್ಮನ್ನು ಯಾರಿಗೂ ಸೇರಿದವರೆಂದು ಹೇಳಲು ಬಿಡುವುದಿಲ್ಲ. ಹಣವು ಕೇವಲ ಒಂದು ಜೀವನ ಶೈಲಿ. ಮನಸ್ಸು ಪ್ರತಿದಿನ ಮೋಡ ಕವಿದಿರಬಹುದು, ಆದರೆ ಅದೃಷ್ಟದಿಂದಲ್ಲ. ಜೀವನದಲ್ಲಿ ಅನೇಕ ಸುಂದರ ಜನರಿದ್ದಾರೆ, ಆದರೆ ಜೀವನವನ್ನು ಸುಂದರಗೊಳಿಸುವವರು ಅಂತಹವರು. ಜನರು ಬಹಳ ಕಡಿಮೆ. ಕೆಲವೊಮ್ಮೆ ನಿಮ್ಮನ್ನು ಹೊಗಳಿಕೊಳ್ಳಿ, ಏಕೆಂದರೆ ಕೆಟ್ಟದ್ದನ್ನು ಮಾತನಾಡಲು ಕಾಯುತ್ತಿರುವ ಸಂಬಂಧಿಕರು ತಮ್ಮ ಮಾತುಗಳನ್ನು ಬಿಟ್ಟುಬಿಡುತ್ತಾರೆ. ನೀವು ಸ್ಪಷ್ಟವಾಗಿ ಮತ್ತು ಚೆನ್ನಾಗಿ ಬರೆಯಲು ಸಾಧ್ಯವಾದರೆ ನೀವು ಸ್ವಲ್ಪ ವಿರಾಮ ತೆಗೆದುಕೊಳ್ಳಬಹುದು. ನಿಮ್ಮ ನಿರ್ದೇಶನ ಸರಿಯಾಗಿದ್ದರೆ ನೀವು ಚಿಂತಿಸಲು ಏನೂ ಇಲ್ಲ. ನೀವು ಮಾಡಬೇಕಾಗಿರುವುದು ಯಾವಾಗಲೂ ಅಸೂಯೆ ಪಡುವುದು. ನಿಮ್ಮಲ್ಲಿರುವ ವಸ್ತುಗಳನ್ನು ನೀವು ಪ್ರಶಂಸಿಸದಿದ್ದರೆ ನೀವು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಏರಿಳಿತುಗಳು ಮತ್ತು ಸಂತೋಷಗಳು ಮತ್ತು ದುಃಖಗಳ ಹೊರತಾಗಿಯೂ ನಿಮ್ಮನ್ನು ಬಿಡದ ವ್ಯಕ್ತಿಯನ್ನು ಯಾವಾಗಲೂ ಗೌರವಿಸಿ. ಒಬ್ಬ ವ್ಯಕ್ತಿಯು ಆ ವ್ಯಕ್ತಿಯಾಗಬಹುದು. ನಾವು ಏನಾಗಬೇಕೆಂದು ಕನಸು ಕಾಣುತ್ತೇವೆ ಎಂಬುದು ಮುಖ್ಯವಲ್ಲ, ಆದರೆ ನಾವು ಏನು ಮಾಡಿದರೂ ನಿಜವಾಗಿರಬೇಕು. ನೀವು ಅದನ್ನು ನಿಮ್ಮ ಪೂರ್ಣ ಹೃದಯದಿಂದ ಮಾಡಬೇಕು. ನಿಮ್ಮ ಹೃದಯದಲ್ಲಿ ತೃಪ್ತಿ ಇದ್ದರೆ ನೀವು ಎಲ್ಲಿಗೆ ಹೋದರೂ ನೀವು ಸಂತೋಷವಾಗಿರುತ್ತೀರಿ. ಆದರೆ ನಿಮ್ಮ ಹೃದಯದಲ್ಲಿ ತೃಪ್ತಿ ಇಲ್ಲದಿದ್ದರೆ ನೀವು ಎಂದಿಗೂ ಸಂತೋಷವಾಗಿರುವುದಿಲ್ಲ. ನೀವು ಬದುಕಲು ಸಾಧ್ಯವಿಲ್ಲ. ಇತರರಲ್ಲಿ ದೋಷಗಳನ್ನು ಹುಡುಕುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ, ಏಕೆಂದರೆ ನೀವು ಅವರ ದೋಷಗಳನ್ನು ಹುಡುಕಿದರೆ ನೀವು ಅವರ ಒಳ್ಳೆಯ ಗುಣಗಳನ್ನು ಎಂದಿಗೂ ನೋಡುವುದಿಲ್ಲ. ಶ್ರೀಕೃಷ್ಣ ಹೇಳುವಂತೆ, ಅವಮಾನಗಳಿಗೆ ಪ್ರತಿಕಾರವಾಗಿ ಹೋರಾಡಿ ಇತರರಿಗಿಂತ ಹೆಚ್ಚು ಯಶಸ್ವಿಯಾಗಬೇಕು. ನೀವು ಏನನ್ನಾದರೂ ಯೋಚಿಸಿದರೆ ಅದರ ಬಗ್ಗೆ ಯೋಚಿಸಿ. ನೀವು ಏನಾದರೂ ಒಳ್ಳೆಯದನ್ನು ಮಾಡಬೇಕೆಂದು ಯೋಚಿಸಿದರೆ ಇಂದೇ ಬದಲಾವಣೆ ಮಾಡಿಕೊಳ್ಳಿ. ಜಗತ್ತಿನ ನಿಯಮವೆಂದರೆ, ಒಂದು ಕ್ಷಣದಲ್ಲಿ ನೀವು ರಾಜನಾಗುವುದರಿಂದ ಬಡವ ಅಥವಾ ಫಕೀರನಾಗಬಹುದು. ಭೂಮಿಯೂ ಸಹ ಸ್ಥಿರವಾಗಿಲ್ಲ, ಅದು ತಿರುಗುತ್ತಲೇ ಇರುತ್ತದೆ. ಹಗಲು ಮುಗಿದ ನಂತರ ರಾತ್ರಿ ಬರುತ್ತದೆ. ತೀವ್ರ ಶಾಖದ ನಂತರ ಮಳೆ ಬರುತ್ತದೆ. ಬದಲಾವಣೆಯು ಪ್ರಪಂಚದ ನಿಯಮ ಎಂದು ಈ ವಿಷಯಗಳು ದೃಢಪಡಿಸುತ್ತವೆ. ಆದ್ದರಿಂದ ನಿಶ್ಚಿತವಲ್ಲದ ವಿಷಯಗಳ ಬಗ್ಗೆ ದುಃಖಿಸುವ ಅಗತ್ಯವಿಲ್ಲ. ಬದಲಾವಣೆಯನ್ನು ಸ್ವೀಕರಿಸುವುದು ನಿಮಗೆ ಪ್ರತಿಯೊಂದು ಕಠಿಣ ಪರಿಸ್ಥಿತಿಯಲ್ಲೂ ಸಂತೋಷವಾಗಿರಲು ಶಕ್ತಿಯನ್ನು ನೀಡುತ್ತದೆ. ಜೀವನವು ದೀರ್ಘ ಪ್ರಯಾಣ. ನೀವು ಎಲ್ಲರಿಗೂ ಉತ್ತರಿಸಬೇಕಾಗಿಲ್ಲ ಮತ್ತು ಎಲ್ಲದಕ್ಕೂ ಪ್ರತಿಕ್ರಿಯಿಸಬೇಕಾಗಿಲ್ಲ. ಸಮಯವು ನಿಮಗಾಗಿ ಕಾಯದಿದ್ದರೆ ಸರಿಯಾದ ಸಮಯಕ್ಕಾಗಿ ಏಕೆ ಕಾಯಬೇಕು? ನೆನಪಿಡಿ, ಪ್ರಸ್ತುತ ಸಮಯಗಳು ನಿಮಗೆ ಉತ್ತಮ ಸಮಯಗಳು. ಜೀವನದಲ್ಲಿ ಬಿಕ್ಕಟ್ಟುಗಳು ಉತ್ತಮ ಸಮಯಗಳಲ್ಲ. ಅವು ಬಂದಾಗ ಹತಾಶರಾಗುವ ಅಗತ್ಯವಿಲ್ಲ. ಅವುಗಳನ್ನು ದ್ವೇಷಿಸುವ ಅಗತ್ಯವಿಲ್ಲ, ಏಕೆಂದರೆ ಕಷ್ಟಗಳು ನಮ್ಮನ್ನು ಹೇಗೆ ಬಲಪಡಿಸುತ್ತವೆ. ಕಷ್ಟಗಳು ನಮಗೆ ಹೇಗೆ ಬದುಕಬೇಕೆಂದು ಕಲಿಸುತ್ತವೆ. ಇದಲ್ಲದೆ ಅವು ನಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಅವು ನಮ್ಮೊಳಗಿನ ಗುಪ್ತ ಸಾಮರ್ಥ್ಯಗಳು ಮತ್ತು ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಉತ್ತಮ ಅವಕಾಶವನ್ನು ಒದಗಿಸುತ್ತವೆ. ಸಮಸ್ಯೆಗೆ ಪರಿಹಾರವು ನಮ್ಮ ಸಲಹೆಗಾರರು ಯಾರು ಎಂಬುದರ ಮೇಲೆ ಅವಲಂಬಿಸಿದೆ. ನಾವು ಯಾರು ಎಂಬುದು ಬಹಳ ಮುಖ್ಯ, ಏಕೆಂದರೆ ದುರ್ಯೋಧನನು ಶಕುನಿಯ ಸಲಹೆಗೆ ತಡವಾಗಿ ಬಂದನು ಮತ್ತು ಅರ್ಜುನನು ಶ್ರೀಕೃಷ್ಣನಿಗೆ ತಡವಾಗಿ ಬಂದನು. ಅನುಮಾನಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ, ಪಾತ್ರದ ಪುರಾವೆ ಇಲ್ಲ, ತಾಯಿಗಿಂತ ಉತ್ತಮ ಮಾರ್ಗವಿಲ್ಲ ಮತ್ತು ನಿಮ್ಮ ಸಹೋದರಿಗಿಂತ ಮಾತಿನಲ್ಲಿ ತೀಕ್ಷ್ಣವಾಗಿಲ್ಲ. ನೀವು ಎತ್ತರಕ್ಕೆ ಏರಲು ಬಯಸಿದರೆ ನಿಮ್ಮ ಅಹಂಕಾರವನ್ನು ತೆಗೆದುಹಾಕುವುದರ ಮೂಲಕ ಪ್ರಾರಂಭಿಸಿ. ನಿಮ್ಮನ್ನು ಹಗುರ ಮಾಡಿಕೊಳ್ಳಿ, ಏಕೆಂದರೆ ಬೆಳಕು ಮಾತ್ರ ಎತ್ತರಕ್ಕೆ ಏರಬಲ್ಲದು. ಆಸೆಗಳು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ನಿಮ್ಮ ಆಸೆಗಳಲ್ಲಿ ಒಂದು ಈಡೇರಿದರೆ ಇನ್ನೊಂದು ಆಸೆ ತಕ್ಷಣವೇ ಹುಟ್ಟುತ್ತದೆ. ಇಲ್ಲಿ ಯಾರೂ ನಿಮ್ಮನ್ನು ಬೆಂಬಲಿಸುವುದಿಲ್ಲ. ಹೋರಾಟ ನಮ್ಮದು ಮತ್ತು ನಿಭಾಯಿಸುವುದು ನಮ್ಮದು. ಅಹಂಕಾರ ಮತ್ತು ಸಂಸ್ಕೃತಿಯ ಮಧ್ಯೆ ವ್ಯತ್ಯಾಸವಿದೆ. ಇತರರು ನಮಸ್ಕರಿಸುವುದರಿಂದ ಅಹಂಕಾರ ಸಂತೋಷವಾಗುತ್ತದೆ, ನಮಸ್ಕರಿಸುವುದರಿಂದ ಸಂಸ್ಕೃತಿ ಸಂತೋಷವಾಗುತ್ತದೆ. ನಿನ್ನೆ ಜೀವನವನ್ನು ಅರ್ಥೈಸಿಕೊಳ್ಳಲು ಉತ್ತಮ ಅವಕಾಶ ಮತ್ತು ನಾಳೆ ಜೀವನವನ್ನು ನಡೆಸಲು ಎರಡನೇ ಅವಕಾಶ. ಪ್ರತಿಯೊಬ್ಬರ ಸ್ನೇಹಿತನ ಮಧ್ಯೆ ಕೆಲವು ಗುಪ್ತ ಕಾರಣಗಳಿವೆ. ಇದು ದೊಡ್ಡ ಸತ್ಯ ಮತ್ತು ಈ ಸತ್ಯವೂ ಒಂದು ವಾಸ್ತವ. ಜನರು ಸ್ವಲ್ಪ ಕಷ್ಟದಿಂದ ಎಲ್ಲವನ್ನೂ ಪಡೆಯುವ ಈ ಜಗತ್ತಿನಲ್ಲಿ ನೀವು ಸ್ವಲ್ಪ ಧೈರ್ಯವನ್ನು ತೋರಿಸಿದರೆ ಗೆಲುವು ನಿಮ್ಮದಾಗುತ್ತದೆ. ನಾನು ನಿಮ್ಮ ಕೈಗಳ ಮೇಲಿನ ರೇಖೆಗಳನ್ನು ನಂಬುವುದಿಲ್ಲ, ಆದರೆ ನಿಮ್ಮ ಕೈಗಳ ಮೇಲಿನ ರೇಖೆಗಳನ್ನು ಮಾಡುವವನನ್ನು ನಂಬುತ್ತೇನೆ. ನಮ್ಮ ಜೀವನದಲ್ಲಿ ಏನೇ ಸಂಭವಿಸಲಿ ನಾವೇ ಕಾರಣ. ನಮ್ಮ ಸನ್ನಿವೇಶಗಳಿಗೆ ನಾವೇ ಜವಾಬ್ದಾರರು. ಇದನ್ನು ಒಪ್ಪಿಕೊಳ್ಳಲು ಸ್ವಲ್ಪ ಕಷ್ಟವಾಗಿರಬಹುದು, ಆದರೆ ಇದು ಸತ್ಯ. ನೀವು ಅವಕಾಶವನ್ನು ಹುಡುಕುತ್ತಿದ್ದೀರಾ? ನೀವು ತಪ್ಪು, ಏಕೆಂದರೆ ಅವಕಾಶಗಳು ಸಿಗುವುದಿಲ್ಲ, ಅವುಗಳನ್ನು ಸೃಷ್ಟಿಸಬೇಕು. ನೀವು ನಿಮ್ಮ ಧ್ವನಿ ಎತ್ತಿದರೆ ಜನರು ಕೇಳುತ್ತಾರೆ, ಆದರೆ ವಿಷಯ ಹೆಚ್ಚು ಚರ್ಚೆಯಾದಾಗ ಎಲ್ಲರೂ ಕೇಳುತ್ತಾರೆ. ನಡೆದಿದ್ದೆಲ್ಲವೂ ಒಳ್ಳೆಯದಕ್ಕಾಗಿ ಮತ್ತು ನಡೆಯುತ್ತಿದ್ದೆಲ್ಲವೂ ಒಳ್ಳೆಯದಕ್ಕಾಗಿ.
ಅದು ಒಳ್ಳೆಯದಕ್ಕಾಗಿಯೇ ನಡೆಯಿತು. ನಡೆಯಲಿರುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ ಇರುತ್ತದೆ. ವರ್ತಮಾನದಲ್ಲಿ ನಿಮಗೆ ನಿರಾಸೆಯನ್ನುಂಟು ಮಾಡುವ ವಿಷಯವನ್ನು ಮರೆಯಿರಿ. ಏನಾದರೂ ನಿಮಗೆ ದೊಡ್ಡ ನೋವನ್ನುಂಟು ಮಾಡುತ್ತಿದ್ದರೆ ಅದರ ಹಿಂದೆ ಖಂಡಿತವಾಗಿಯೂ ಒಳ್ಳೆಯ ಕಾರಣ ಇರುತ್ತದೆ. ಆದ್ದರಿಂದ ಭವಿಷ್ಯದ ಬಗ್ಗೆ ಅಥವಾ ಭೂತಕಾಲದ ಬಗ್ಗೆ ಯೋಚಿಸಬೇಡಿ. ವರ್ತಮಾನದ ಬಗ್ಗೆ ಯೋಚಿಸಿ. ವರ್ತಮಾನವನ್ನು ಅನುಭವಿಸಿ. ಭಯದ ಮೂಲಕ ಯಶಸ್ಸು ಬಂದರೆ ದುಃಖಿಸಬೇಡಿ. ಏಕೆಂದರೆ ಚಿಕ್ಕ ಮನೆಗಳು ಬೇಗ ನಿರ್ಮಿಸಲ್ಪಡುತ್ತವೆ, ಅರಮನೆಗಳು ಸಮಯ ತೆಗೆದುಕೊಳ್ಳುತ್ತವೆ. ಜನರು ಬದಲಾಗುತ್ತಿರುವುದನ್ನು ನೋಡಿ ಹೃದಯ ಕಳೆದುಕೊಳ್ಳಬೇಡಿ. ಬದಲಾದವರನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಿ. ನಿಮ್ಮನ್ನು ನಿಮ್ಮದಾಗಿಸಿಕೊಂಡು ನಂತರ ನಿಮ್ಮನ್ನು ತೊರೆದವರಿಗೆ ಧನ್ಯವಾದಗಳು. ಏಕೆಂದರೆ ಎಲ್ಲರೂ ನಿಮ್ಮವರಲ್ಲ ಎಂದು ನಿಮಗೆ ತಿಳಿಸುವವರು ಆ ಜನರು. ಹೊಸ ಮರಗಳು ಬೇರೆಗೊಳ್ಳುವಂತೆ ಬೆಳೆಯುವುದಿಲ್ಲ, ಬೇರುಗಳು ಬೆಳೆಯುವುದಿಲ್ಲ. ಕಷ್ಟ ಮತ್ತು ಹೋರಾಟವನ್ನು ಸಹಿಸದೆ ಒಳ್ಳೆಯ ದಿನಗಳು ಬರುವುದಿಲ್ಲ. ಕ್ಷೇತ್ರದಲ್ಲಿ ಸೋತ ವ್ಯಕ್ತಿ ಮತ್ತೆ ಗೆಲ್ಲಬಹುದು, ಆದರೆ ಪ್ರತಿಯೊಂದು ಪ್ರಯತ್ನವೂ ಅವನ ತಾಯಿಯಿಂದ ಮಾಡಲ್ಪಡುತ್ತದೆ. ಒಬ್ಬ ಮಹಾನ್ ವ್ಯಕ್ತಿ ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ. ಒಂದು ಕಾಲದಲ್ಲಿ ಒಬ್ಬ ಮಹಾನ್ ಸಂತ ತನ್ನ ಶಿಷ್ಯರೊಂದಿಗೆ ಕುಳಿತು ಅವರಿಗೆ ಉಪದೇಶ ಮಾಡಿದನು. ಕೋಪವು ಮನುಷ್ಯನ ದೊಡ್ಡ ಶತ್ರು. ಕೋಪಗೊಂಡ ವ್ಯಕ್ತಿಯು ತನಗೆ ಮಾತ್ರವಲ್ಲದೆ ಇತರರಿಗೂ ಹಾನಿ ಮಾಡಿಕೊಳ್ಳುತ್ತಾನೆ. ಅವನು ಸೇಡು ತೀರಿಸಿಕೊಳ್ಳುವ ಬಯಕೆಯಲ್ಲಿ ಉರಿಯುತ್ತಾನೆ ಮತ್ತು ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾನೆ. ಅವನ ಧರ್ಮೋಪದೇಶ ಮುಗಿದ ನಂತರ ಅವರ ಶಿಷ್ಯರಲ್ಲಿ ಒಬ್ಬನು ಎದ್ದು ನಿಂತನು ಮತ್ತು ನೀನು ಕಪಟಿ, ನಿನ್ನ ಮಾತುಗಳು ಮಾನವ ಜೀವನಕ್ಕೆ ವಿರುದ್ಧವಾದವು. ನೀನು ನಿನ್ನ ಸ್ವಂತ ಜೀವನದಲ್ಲಿ ನೀನು ಹೇಳುವುದನ್ನು ಅನುಸರಿಸುವುದಿಲ್ಲ ಮತ್ತು ಇತರರಿಗೂ ಅದೇ ರೀತಿ ಮಾಡಲು ಹೇಳುತ್ತೀ. ಅವರ ಶಿಷ್ಯನು ಅವನೊಂದಿಗೆ ನೇರವಾಗಿ ಮಾತನಾಡುತ್ತಿದ್ದಾಗ ಮಹಾನ್ ಸಂತನು ಪ್ರತಿಕ್ರಿಯಿಸಲಿಲ್ಲ ಮತ್ತು ಶಾಂತನಾದನು. ಆದರೆ ನಂತರ ವ್ಯಕ್ತಿಯು ಇನ್ನೂ ಕೋಪಗೊಂಡು ಸಂತನ ಮುಖಕ್ಕೆ ಉಗುಳಿದನು. ಇದಾದ ನಂತರವೂ ಅವನಿಗೆ ಶಿಕ್ಷೆಯಾಗಬೇಕೆಂದು ಹೇಳಲಾಯಿತು. ಅವನು ತನ್ನ ಮುಖದ ಮೇಲಿನ ಉಗುಳನ್ನು ಒರೆಸಿಕೊಂಡು ಮೌನವಾಗಿ ಕುಳಿತುಕೊಂಡನು. ಇದೆಲ್ಲವನ್ನು ನೋಡಿ ಶಿಷ್ಯನಿಗೆ ಮಾತು ಬರಲಿಲ್ಲ. ಕೋಪಗೊಂಡು ಆ ಸ್ಥಳದಿಂದ ಹೊರಟು ಹೋದನು. ಮರುದಿನ ಅವನು ಮನೆಗೆ ತಲುಪುತ್ತಿದ್ದಂತೆ ಅವನ ಮನಸ್ಸು ಶಾಂತವಾಯಿತು. ಶಿಷ್ಯನೊಂದಿಗಿದ್ದ ತಕ್ಷಣ ಅವನು ಎಂತಹ ಗಂಭೀರ ತಪ್ಪು ಮಾಡಿದ್ದೇನೆ ಎಂದು ಅವನಿಗಾರಿವಾಯಿತು. ಅವನು ಪಾಪ ಮಾಡಿದನು. ಅವನು ತನ್ನನ್ನು ತಾನೇ ಹಿಂಸಿಸಿಕೊಳ್ಳಲು ಪ್ರಾರಂಭಿಸಿದನು. ಹೀಗೆ ಯೋಚಿಸುತ್ತಾ, ನಾನು ಏನು ಮಾಡಿದೆ? ನಾನು ಒಬ್ಬ ಮಹಾನ್ ಸಂತನನ್ನು ಅವಮಾನಿಸಿದ್ದೇನೆ. ನಾನು ಇಂಥ ಪಾಪವನ್ನು ಹೇಗೆ ಮಾಡಲು ಸಾಧ್ಯ? ನಾನು ಗಂಭೀರ ತಪ್ಪು ಮಾಡಿದ್ದೇನೆ. ನಾನು ಹೋಗಿ ಅವನಲ್ಲಿ ಕ್ಷಮೆಯನ್ನು ಕೇಳಬೇಕು. ಹೀಗೆ ಹೇಳುತ್ತಾ ಅವನು ತಕ್ಷಣವೇ ಸಂತನ ಬಳಿ ಹೋದನು. ಆದರೆ ಸಂತ ಅಲ್ಲಿರಲಿಲ್ಲ. ಅವನನ್ನು ಹುಡುಕುತ್ತಾ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡಿದನು. ಅವನು ಸಂತನನ್ನು ಕಂಡಾಗ ಅವನ ಪಾದಗಳಿಗೆ ಬೀಳು ಅವನನ್ನು ಕ್ಷಮಿಸಲು ಕೇಳಿದನು. ಅವನು ಹೇಳಿದನು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ತಪ್ಪು ಮಾಡಿದ್ದೇನೆ. ನಾನು ನಿನ್ನನ್ನು ಅವಮಾನಿಸಿದ್ದೇನೆ. ನಾನು ಗಂಭೀರ ಪಾಪ ಮಾಡಿದ್ದೇನೆ. ಇದೆಲ್ಲವನ್ನು ನೋಡಿ ಸಂತನು ಅವನಿಗೆ ಶಾಂತವಾಗಲು ಹೇಳಿದನು. ವಿಷಯವೇನೆಂದು ತನಗೆ ತಿಳಿಸಲು ಹೇಳಿದನು. ಇದು ಮಹಾನ್ ಸಂತನ ಕಥೆ. ಕೇಳಿದಾಗ ಶಿಷ್ಯ ಆಘಾತಕ್ಕೆ ಒಳಗಾದನು. ಗುರುದೇವರು ನನ್ನನ್ನು ಹೇಗೆ ಮರೆಯಲು ಸಾಧ್ಯ? ನಾನು ಅವರನ್ನು ಅವಮಾನಿಸಿದ್ದೇನೆ ಎಂದು ಯೋಚಿಸುತ್ತಾ ಅವನು ಮಲಗಲು ಪ್ರಾರಂಭಿಸಿದನು. ಸಂತನು ಅವನನ್ನು ಕೇಳಿದನು, ನಾನು ನಿನ್ನೆ ನಿಮ್ಮನ್ನು ಅವಮಾನಿಸಿದ ಸ್ಥಳದವನು ಮತ್ತು ನೀವು ನನ್ನನ್ನು ಇಷ್ಟು ಬೇಗ ಮರೆತು ಬಿಟ್ಟೀರಿ. ಮಹಾನ್ ಸಂತನು ಉತ್ತರಿಸಿದನು, ನಾವು ನಾಳಿನ ಗುಂಟಿಯನ್ನು ನಾಳಿಯಲ್ಲಿಯೇ ಬಿಡಬೇಕು. ಅದು ಒಳ್ಳೆಯದು ಅಥವಾ ಕೆಟ್ಟದ್ದು. ನಾವು ಅದರ ಬಗ್ಗೆ ಮತ್ತೆ ಮತ್ತೆ ಯೋಚಿಸಬಾರದು. ನಾನು ಹಿಂದಿನ ಗುಂಟಿಯನ್ನು ಬಿಟ್ಟು ಮುಂದೆ ಸಾಗಿದ್ದೇನೆ ಮತ್ತು ನಾವೆಲ್ಲರೂ ಅದೇ ರೀತಿ ಮಾಡಬೇಕು. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಸಂತೋಷಿಸಿದ್ದೀರಿ ಎಂದು ಭಾವಿಸುತ್ತೇನೆ. ದಯವಿಟ್ಟು ಇದನ್ನು ಹಂಚಿಕೊಳ್ಳಿ. ಶೀಘ್ರವೇ ಹೊಸ ಮಾಹಿತಿಯುತ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.